ಸೊ ಎಲ್ಲರಿಗೂ ಶುಭೋದಯ. ಗಾಡಿ ಇವತ್ತು ಬೇರೆ ಪಿಜ್ಜಾ ಪಾರ್ಕ್ ಮಾಡಿದ್ದೆ. ಲೆಟ್ಸ್ ಕೂಲ್ ಸ್ಟಾರ್ಟ್. ಹೋಗಿ ಪೆಟ್ರೋಲ್ ತುಂಬಿಸ್ಕೋಬೇಕು. ನೋಡೋಣ ಗಾಡಿ ಸೀಟಾಗಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಒಂದು 19 ರೂಪಾಯಿ ಒಂದು ಎಕ್ಸ್ಪೆಕ್ಟೇಷನ್. ಮೆಜಾರಿಟಿ ಆಫ್ ದ ಮಂದಿ ಇಲ್ಲಿರೋರು ಪಬ್ಸ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಕೆಲಸ ನೋಡೋರೆ ಮ್ಯಾಕ್ಸಿಮಮ್ ಮಂದಿ. ಫುಲ್ ಟ್ಯಾಂಕ್ ಹಾಂ. ಐದು ದೂರ ಮಾಡೋಣ. ಪೆಟ್ರೋಲ್ ತುಂಬಿಸಿ ಆಯಿತು.
ನಾವು ಕುಡ್ದೇನ ಅಂತ ಹೇಳ್ತಿದ್ರೆ ಮಾಡಮ್ಮ. ಯಾರ್ಯಾರು ವಿಡಿಯೋ ನೋಡತ್ತೀರಿ, ನಿಮ್ಗೆ ಏನಾರ ಚಲೋ ಅನಿಸಿತ್ತು ಇಲ್ಲ ಏನಾರ ಇಂಪ್ರೂವ್ಮೆಂಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ಸ್ನಾಗ ಹೇಳ್ಬೋದು. ಆಲ್ವೇಸ್ ರೆಡಿ ಫಾರ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸಸ್. ಅದೇ ಟ್ರಸ್ಟ್ ಮಾಡ್ತೀವಿ.
ಅಣ್ಣ ಹೊಂಟಿ ಯೂಟ್ಯೂಬ್ ಮಾಡಬೇಡ. ಹಾಂ ಮಾಡಲ್ಲ ಡಿಲೀಟ್ ಆಗೈತಿ ಇದು ಬಿಸಿಲಂತ್ರ ಕುಬ್ಬ ಹೊಡೆದೈತಿ ಜೋಳ. ಈಗ ಬರೋದು ಕುಂದ್ರಮಿ ನಾಷ್ಟ ಮಾಡಬಾರ್ದಂತ ಈಗ. ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿಲ್ಲ ಅವಾಗ ಒಂದು ವಿಷಯ ರಿಯಲೈಸ್ ಆಯಿತು ಏನಂತ, ಜಾಸ್ತಿ ಮಂದಿ ಕ್ಯಾಮ್ರಾ ಮುಂದೆ ಕಲಿದಿರಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್ ಇರುತ್ತೋ ಪಬ್ಲಿಕ್ ಸ್ಪೇಸ್ ಹೋಗ್ಬೇಕು ಅಂತ ಅವ್ರ ಮಾತು ಇಷ್ಟಪಡಲ್ಲ. ಮಾಡಬೇಕಂತಂದ್ರೆ ಯೂಟ್ಯೂಬಲ್ಲಿ ಏನೇ ಇರ್ಬೋದು ಮಾಡಬೇಕು ಅನ್ನೋಂಗಿರ್ತಂದ್ರೆ ಒಬ್ಬರೇ ಸ್ಟಾರ್ಟ್ ಮಾಡಬೇಕು. ನನಗೆ ಲೋನ್ಲಿನೆಸ್ ಅನ್ನೋದು ಅರ್ಥ ಅದು. ಲೋನ್ಲಿನೆಸ್ ಅನ್ನೋದಕ್ಕೂ ಫ್ರೀಡಮ್ ಅಂತ ಅನ್ಕೊಂಡು ಭಾಳ ಚಲೋ. ಯಾಕಂದ್ರೆ ಲೋನ್ಲಿನೆಸ್ ಅಂದ್ಕೊಂಡ್ರೆ ಇಟ್ ಬಿಕಮ್ಸ್ ನೆಗೆಟಿವ್, ಮತ್ತು ತಲೆ ಪಿಕಪ್ ಆಗಲ್ಲ ಅದರಿಂದ. ಫ್ರೀಡಮ್ ವಾಟ್ ಎವರ್ ವೆರೆವರ್ ವಾಟ್ ಎವರ್ ಯು ವಾಂಟ್ without caring what someone thinks or does. ಎಲ್ಲರೂ ಅರ್ಜೆಂಟಾಗಿ ಅದಾರ ನೋಡಿ ಓವರ್ಟೇಕ್ ಮಾಡ್ಲಿಕ್ಕಂದ್ರೆ ಹಿಂದೆ ಉಳಿತ ಮಾಡ್ಕೊಂಡು ಎಲ್ಲರೂ ಮುಂದೆ ಹೋಗ್ಬಿಡ್ತಾರೆ. ನಾನು ಟಿವಿಗೆ ಚೀಫ್ ಆ್ಯಕ್ಟರ್ ಅವ್ನಿಗೇನು ಸ್ಟ್ಯಾಂಡ್ ಕಾರ್ಡ್ ಆಯ್ತಲ್ಲ ಅವ್ನ ಲೈಫ್ ಒಂದು ನಮ್ಮದು ಸ್ಟ್ಯಾಂಡ್ ಕಾರ್ಡ್ ಆಗಿಬಿಡ್ತು. ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ better to not to get into stampedes, right? Stampedes. ಮೆಜಾರಿಟಿ ಆಫ್ ನಮ್ಮ ಬ್ಯಾಚಿಗೆ ಏನು ಸಿಕ್ಕಿತ್ತು ಅಂತಂದ್ರೆ ಡಿಗ್ರಿ ಇನ್ನೇನು 2 ತಿಂಗಳ ಮುಗಿದಿತ್ತು. ಬಟ್ ಮುಂದೆ ಏನು ಮಾಡಬೇಕು, ಜಾಸ್ತಿ ಮಂದಿ ಕ್ಲಾರಿಟಿನೇ ಇರೋಲ್ಲ. ದಟ್ಸ್ 70% ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಬರಬೇಕಂತಂದು ಕಾಯ್ಕೋತ ಹೋದ್ರೆ ಜೂನ್ ಪೂರ್ತಿ ಕ್ಲಾರಿಟಿ ಬರೋಂಗಿಲ್ಲ. ಎಲ್ಲಿಂದ ಒಂದು ಕಡೆ ಸ್ಟಾರ್ಟ್ ಮಾಡಲೇ ಬರ್ಬೇಕು. ಎಲ್ಲರ ಒಂದು ಕಡೆ ಯಾವಾಗಾರ ಒಂದು ಸತಿ ಸ್ಟಾರ್ಟ್ ಮಾಡಲೇಬೇಕು. ಸ್ಟಾರ್ಟ್ ಇಟ್ ವಿತೌಟ್ ಕ್ಲಾರಿಟಿ ಇದು ಫಿಗರ್ ಇಟ್ ಔಟ್. ಈ ವರ್ಷ ಯಾರು ಎಷ್ಟು ಎಂಜಾಯ್ ಮಾಡ್ತಿರೋ ಏನು ಮಾಡ್ತಿರೋ ನನ್ ಆಫ್ ದ್ಯಾಟ್ ಮ್ಯಾಟರ್ಸ್. ಸೊ ಓನ್ಲಿ ಥಿಂಗ್ ದ್ಯಾಟ್ ಮ್ಯಾಟರ್ಸ್ ಈಸ್ in the last 2 months you have to have some confidence and courage to face that real life. ಯಾಕಂದ್ರೆ ರಿಯಲ್ ಲೈಫ್ ಈಸಿ ಸಂಗತಿ ಅಲ್ಲ. ಭಾಳ ಮಂದಿ ನಗುತ್ತಾರೆ ಮಾತು ಹೇಳಿದ್ರಂದ್ರೆ ಬಿಕಾಸ್ ದೇ ದೆಮ್ಸೆಲ್ಫ್ ಆರ್ ನಾಟ್ ಸೀರಿಯಸ್ ಅಬೌಟ್ ದಟ್. ಸೊ ಹಿಂದೆ ಆದಂಥ ಒಂದು 2-3 ಎಕ್ಸ್ಪೀರಿಯನ್ಸಸ್ ಇದನ್ನು ಒಂದು 4-5 ಮಂದಿ ಫ್ರೆಂಡ್ಸ್ ಅವ್ರ ಮುಂದಿನ ಬಗ್ಗೆ ಎಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೆ, ಶೇರ್ ಮಾಡ್ತಿದ್ದೆ. ಅವರು ಮುಂದೆ ಮಾರ್ಯಾಗ ನನಗೆ ಅಯ್ಯೋ ಬಾರಿ ರೀ ಅಂತಿದ್ರು. ಬಟ್ ಹಿಂದೆ ಮಾರ್ಯಾಗ ಅನ್ನೋ ಲೆವೆಲ್ಲಿಗೆ ಮಾತಾಡ್ತಿದ್ರು. ಸೊ ಇವೆಲ್ಲ ಸಂಗತಿಗಳು ನನಗೆ ಗೊತ್ತಾದ ಕೂಡಲೇ ಸಮ್ವೇರ್ ಐ ಫೆಲ್ಟ್ ಬ್ಯಾಡ್ ಅಬೌಟ್ ಇಟ್. ಇರಲಪ್ಪ, ದ್ಯಾಟ್ಸ್ ದೆಮ್ ಆ್ಯಂಡ್ ಇಟ್ಸ್ ಮೀ. ಸೊ ಲೈಫ್ ಮೂವ್ಸ್ ಆನ್ irrespective of whatever they say about me or talk about me nonsense stuff.
let me tell you, I am one of the biggest failures. Still I am a failure, I would say that. Because I have many setbacks in my degree. ಸೆಕೆಂಡ್ ಇಯರ್ ಒಳಗಿನ ಸೆಟ್ಬ್ಯಾಕ್ಸ್ ಚಲೋ ಅದು. ಸೊ ಅದರಿಂದ ನಾನು ಐ ವೋಂಟ್ ಸೇ ದಟ್ ಐ ಡಿಡ್ಂಟ್ ಎಂಜಾಯ್ ಮೈ ಲೈಫ್. ಐ ಹ್ಯಾವ್ ಎಂಜಾಯ್ಡ್ ಇಟ್ ಓನ್ಲಿ ಆಫ್ಟರ್ ಐ ಗಾಟ್ ದಿಸ್ ಬೈಕ್. ಅದಕ್ಕೆ ಎಲ್ಲ ಬೈಕ್ ಅಂದ್ರೆ ಐ ಲವ್ ಇಟ್ ಮೋರ್ ದೆನ್ ಎನಿ ಲೈವ್ ಆಬ್ಜೆಕ್ಟ್ಸ್. ಜೀವಂತ ಇರೋದು ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಎಲ್ಲದಕ್ಕೂ ಜಾಸ್ತಿ ಪ್ರೀತಿ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಮೇಲೆ ಇರಬೇಕು. ಯಾಕಂದ್ರೆ ಅದು ನಂಬಿಕೆ ದಟ್ ದೇ ವೋಂಟ್ ಲೆಟ್ ಅಸ್ ಗೋ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಡಿಸೈಡ್ ಟು ಲೆಟ್ ದೆಮ್. ಸ್ವಲ್ಪ ರೆಕ್ವೆಸ್ಟ್ನೆಸ್ ಮಾಡಿದ್ದೆ ಇಲ್ಲಿ, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಗಾಡಿಗಳನ್ನ ಎಷ್ಟು ಪ್ರೀತಿ ಕಾಳಜಿ ತೊಗೊಂಡಿದ್ದಾರೆ. ಯಾರೇ ಬಿಟ್ಟೋದ್ರು ಲಾಸ್ಟಿಗೆ ನಮ್ಗೆ ಒಂದು ಇರ್ತೈತೆ ಅಟ್ ದ ಬ್ಯಾಕ್ ಆಫ್ ಅವರ್ ಹೆಡ್, ವಿ ಸ್ಟಿಲ್ ಗಾಟ್ ಅವರ್ ಬೈಕ್ಸ್, ವಿ ಕ್ಯಾನ್ ಟ್ರಾವೆಲ್ ದ ವರ್ಲ್ಡ್. ಏನು ಸಿಗ್ತೈತೆ ಇಷ್ಟಿಷ್ಟು ಲಕ್ಷ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಬೈಕ್ ಮೇಲೆ ಅಂತ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸಮಥಿಂಗ್ ವಿ ವಿಲ್ ಲರ್ನ್ ನ್ಯೂ ಥಿಂಗ್ಸ್ ಅಬೌಟ್ ಇಟ್. ಈಗೀಗ ಒಂದು ಬಂದು ಏನು ಮಾಡೋಕ್ಕಿಂತ ಕೆಲಸ ಇಲ್ಲ, ಹುಡ್ಕೊಂಬರೋ ಕಾಲೇಜ್ ಈ ಕಡೆ ಪೊಲೀಸ್ ಹಿಡ್ತಾರೆ ಅದಾಡ್ತಾ. ಸದ್ಯಕ್ಕಂತೂ ನನ್ನ ಕಡೆ ಮೈಕಿಲ್ಲ. ನಮ್ಮ ವಯಸ್ಸಿನ ಕಡಿಮೆ ಕೇಳಿಸ್ತಿರ್ಬೋದು. ಯಾಕಂದ್ರೆ ಎಲ್ಲ ಒಮ್ಮಲಿಗೆ ಮನೆಯಿಂದ ಕೇಳಿ ಹಾಕ್ಕೊಂಡು ಇಟ್ ಮೈಟ್ ಫೀಲ್ ಕಂಫರ್ಟಬಲ್ ಫಾರ್ ಮೀ, ಬಟ್ ವಾಟ್ಸ್ ದ ಪಾಯಿಂಟ್? ದೇರ್ ಇಸ್ ನೋ ಹಾರ್ಡ್ ವರ್ಕ್ ಇಲ್ಲಿ. ಈ ಕಡಿಮೆ ರಿಸೋರ್ಸಸ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ, ದ್ಯಾಟ್ಸ್ ವೇರ್ ವಿ ಲರ್ನ್ ಟು ಥಿಂಗ್ಸ್ ವಾಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ದ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್, ವೆದರ್ ಇಟ್ಸ್ ಅ ಹಾರ್ಡ್ ಸ್ಟಾರ್ಟ್ ಆರ್ ಅ ಸಾಫ್ಟ್ ಸ್ಟಾರ್ಟ್, ವಾಟ್ ಎವರ್ ಇಟ್ ಮೈಟ್ ಬಿ, ಯು ಹ್ಯಾವ್ ಟು ಸ್ಟಾರ್ಟ್. ಸೊ ಬೆಂಗಳೂರಿಗೆ ಬಂದು ಮೆಜಾರಿಟಿ ಆಫ್ ದ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ತನ್ನ ಲೈಫ್ ಒಂದು 2-3 ಮಂದಿ ಸರ್ಕಲ್ ಮಾಡ್ಕೊತಾರೆ. ಆ ಸರ್ಕಲ್ ಏನು ಮಾಡಿಬಿಡ್ತೈತಿ ಅವ್ರಿಗೆ ಹೇಳ್ತೈತಿ, ಇಲ್ಲೇ ಇಲ್ಲಿದ್ರೆ ಮಠ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ ಯು ಕಾಂಟ್ ಸರ್ವೈವ್. ಆ್ಯಂಡ್ ದಟ್ಸ್ ಟ್ರೂ ಟು ದಿ ಪಾಯಿಂಟ್. ಐ ಅಗ್ರಿ ಓನ್ಲಿ ವಿತ್ ದಿಸ್ ಪಾಯಿಂಟ್ ಫಾರ್ 40%. ಯಾಕಂತಂದ್ರೆ ಮನುಷ್ಯನಿಗೆ ಯಾವ್ದ್ರಲ್ಲಿ ಚಟ ಇರಬೇಕು. ಚಟ ಎಲ್ಲರೂ ಯಾವ ಬದುಕ್ತೀನಿ ಅಂತಂದ್ರೆ ನೋ, ನಾಟ್ ಪಾಸಿಬಲ್. Because either he might get mentally depressed or he might move out of Bangalore. That's the only two options they have. Or else, let's not talk about the third option, because I have faced it. ಸೊ ಹಂಗಂತ ತಿಳ್ಕೊಂಡು ಬೆಂಗಳೂರಿಗೆ ಬಂದು ಏನೂ ಚಟ ಮಾಡಲಿರೋಕ್ಕಾಗಲ್ಲ. ಇಲ್ಲ, ಚಟ ಹಚ್ಕೋರಿ, ಬಟ್ ಯಾವ ಹಚ್ಕೋಬೇಕು ಆ ಹಚ್ಕೋರಿ. ಈಗ ನಾ ಹಚ್ಕೊಂಡಿದ್ದೆ ಗಾಡಿ ಚಟ, ಇನ್ನೊಂದು ಚಟ, ಏನಾರು ಆಯ್ತು ಅವ್ರು ಚಾ ಕೊಡ್ತೀನಿ. ಆ್ಯಂಡ್ ದಟ್ಸ್ ಮೋರ್ ವರ್ಸ್. ಗೊತ್ತಾಯ್ತು ನನಗೆ. But still somewhere it is acceptable. Daru drinks, what they tamper with your life. They are also up to an extent. ಏನು ದಿನ ಕುಡಿಯೋದು, ದಿನ ಶಿರೋದು ಅಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟೆಬಲ್. ಏನಪ್ಪ ಅಂಥದ್ದಷ್ಟು ಐತಿ. ಯಾರು ನೋಡ್ರಿ, ಬಡವ್ರು ಬಿಟ್ಟರೆ ನಮಗೇನು ಕಷ್ಟಿಲ್ಲ. ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಯಿತು, ಇನ್ ಕೇಸ್ ನಮ್ಮ ಪಪ್ಪ ಮಮ್ಮಿ ವಿಡಿಯೋ ನೋಡಿದ್ರಂದ್ರೆ ಅವ್ರಿಗೆ ಅನ್ಸ್ಬೋದು, ಇವನಿಗೆ ಇದೆಲ್ಲ ಗೊತ್ತಿದ್ರು ನಮ್ಗೆ ಯಾಕೆ ಇಷ್ಟು ಕಾಡಕತ್ತಾನಪ್ಪ ಅಂತಂದ್ರೆ. ದ ಪಾಯಿಂಟ್ ಈಸ್ ದೇ ಆರ್ ನಾಟ್ ಗೆಟಿಂಗ್ ಮೀ. ನನಗೇನು, ಐ ಹ್ಯಾವ್ ಡನ್ ಓನ್ಲಿ ಒನ್ ಥಿಂಗ್ ರಾಂಗ್ ಇನ್ ಮೈ ಲೈಫ್, ದಟ್ ಈಸ್ ಮೈ ಸಬ್ಜೆಕ್ಟ್ಸ್ ಇನ್ ಡಿಗ್ರಿ. ಐ ವುಡ್ ಸೇ ಇಟ್. ಅದೊಂದು ಬಿಟ್ಟರೆ ಐ ಹ್ಯಾವನ್ ಡನ್ ಎನಿಥಿಂಗ್ ರಾಂಗ್. ಆ್ಯಂಡ್ ಅಗೇನ್ ಬೆಂಗಳೂರಿಗೆ ಬಂದಮೇಲೆ ನಿಮ್ಮ ಸರ್ಕಲ್ ಏನು ಮಾಡ್ಕೋತೀರಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ಗಾಟ್ ಅ ಗ್ರೇಟ್ ಸರ್ಕಲ್. ನಾನು ಬೆಂಗಳೂರಿಗೆ ಬಂದು 1-2 ಮಂತ್ಸಲ್ಲೇ ನನಗೆ ಆ ಸರ್ಕಲ್ ಸಿಕ್ತು. ಇವನ್ ದೋ ದೇ ಹ್ಯಾಡ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಇನ್ ಮೈ ಡಿಗ್ರಿ ಲೈಫ್, ಬಟ್ ಸಮ್ವೇರ್ ಐ ಹ್ಯಾಡ್ ಸಮ್ ಡಿಸ್ಪ್ಯೂಟ್ ಬಿಕಾಸ್ ಐ ವಾಸ್ ನಾಟ್ ಪಾರ್ಕ್ಡ್ ಅಪ್ ಟು ಬ್ಯಾಂಗ್ಳೂರ್ಸ್ ಲೆವೆಲ್. ಮೈಂಡ್ಸೆಟ್ ಇದ್ದಿದ್ದಿಲ್ಲ. ಐ ಜಸ್ಟ್ ಉತ್ತರ ಕರ್ನಾಟಕ ಬಾಯ್, ಲೈಕ್ ಎವ್ರಿ ವೇ. ಅದು ಉತ್ತರ ಕರ್ನಾಟಕ ಬಾಯ್, ವಿ ಆರ್ ಕನ್ಸರ್ವೇಟಿವ್. ಬಟ್ ನಮಗೆ ಇಲ್ಲಿ ದುನಿಯಾನೇ ಗೊತ್ತಿರಲಿಲ್ಲ. ಒಮ್ಮಲ್ಗೆ ಹೋಗಿ ಸಮುದ್ರದಾಗ ಈಶಾಡಪ್ಪ ಅಂತ ಒಗೆದು ಬಿಟ್ಟಂಗೆ ನಮ್ಮ ಪಪ್ಪ ಮನೆಯಲ್ಲಿ. ಎಲ್ಲೋ ಬೋರ್ಡಿಂಗ್ ಸ್ಕೂಲ್ದಾಗ ಇದ್ದವನು, ಆಮೇಲೆ ಮನೆಯಾಗಿದ್ದವನು ಸಡನ್ನಾಗಿ ಬಂದು ಬೆಂಗಳೂರಿನಾಗ ಜೀವನ ಮಾಡಪ್ಪ ಅಂತಂದ್ರೆ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ಬಟ್ ಅಗೇನ್
The moment I entered, I got myself a great circle. I wouldn't say anything bad or negative about them because they were the people who taught me everything. And the first thing they said me was, ಲೇ ಒಂದೇ ಒಂದು ಸಿಗರೆಟ್ ಇಲ್ಲ ದಾರು ಮುಟ್ಟಿದ್ದು ಗೊತ್ತಾಗಬೇಕು ಅಲ್ಲೇ ಬಂದು ಹುಡುಕಿ ಹೋಗಿತ್ತು ನಿನಗೆ ಅಂತ. That itself gave me more motivation to it. When I had come to Bangalore, I had an idea that I want to change this thing. And that got stronger by these people. So yeah, they are the best people I had in my life. Few of them are out of my life now because their fault. The circle that you live in your own place. One wrong circle can ruin your entire life. It's a big time.
learned from my expectation and be a good person. So better not try to be a good person in everyone's life. You are a villain in one or the other person's life. ಇವ್ರ ಕಡೆ ಕೇಳ್ಬೋದು. myself ಎಷ್ಟೋ ಸತಿ ಒಳ್ಳೇದು ಮಾಡ್ಬೇಕಂತ ಹೋಗಿ ಕೆಟ್ಟನೂ ಆಗೀನಿ, ಅದ್ರದ್ದು ರಿಸಲ್ಟ್ ಅನ್ಕೋತೀನಿ ನಾನು. ಸೊ ನಾ ಏನೇನು ಮಾಡಿದ್ರು ದಾಟ್ದೆ ಲಾಸ್ಟ್ ಎಂಡ್ ಆಫ್ ದ ರಿಸಲ್ಟ್ ಆರ್ ನೆಕ್ಸ್ಟ್ ಐಟ್ ಆಫ್ ಪನಿಷ್ಮೆಂಟ್ ಆರ್ ಅದೇ ಗುಡ್ ಥಿಂಗ್ ಐ ಕಾಂಟ್ ಸೇ ವಾಟ್ ಇಟ್ ಈಸ್. ಅಟ್ ದ ಎಂಡ್ ಆಫ್ ದ ರಿಸಲ್ಟ್ ಇಸ್ ಐ ಸ್ಟೇ ಅಲೋನ್. ಲೋನ್ಲಿನೆಸ್ ಇಸ್ ದ ಪನಿಷ್ಮೆಂಟ್ ಆಫ್ ಸ್ಪಾಟ್. ಅಗೇನ್ ಒಬ್ಬರೇ ಇದ್ದಾಗ ಯಾರೂ ಇಲ್ಲಪ್ಪ ಅನ್ನೋದು ಕಾಟ ಭಾಳ ಕಾಡಿಸ್ತೈತಿ. ಬಟ್ ಮುಗಿ ಹತ್ತು ಫೇಸ್ ಆ ಪ್ಲೇಸ್ ಮುಗಿದೋದು ಅನಿಸುತ್ತೆ. ಒಬ್ಬರೇ ಇದ್ರೆ ಭಾಳ ಆರಾಮ ಇರ್ತಿದ್ರು ಮರೆ ಆಗ್ತದೆ. ನಾವಾಯಿತು ನಮ್ಮ ಫ್ಯಾಮಿಲಿ ಆಯಿತು ಅಷ್ಟಿದ್ರೆ ಸಾಕಾಗ್ತದೆ. ಬಟ್ ಅಗೇನ್ ಆ್ಯಸ್ ಐ ಸ್ಪೋಕ್ ಟು ಯು ಯೆಸ್ಟರ್ಡೇ ವಿಡಿಯೋ, ಯು ಶುಡ್ ಹ್ಯಾವ್ ಅ ಸೆಕೆಂಡ್ ಹೋಮ್. These two homes are the most important factor in 100% loyalty makes you brother, not blood. ಫ್ರೆಂಡ್ ಆದಂಗೆ ಗಾಡಿ ಹೋಗಿ ಬೇರೆ ಪಾರ್ಕ್ ಮಾಡೋದು. ಬಂದ ಟ್ಯಾಂಕರನ್ನು ತಗೊಂಡು ಸೊ ಇವತ್ತಿನ ಕಿಲೋಮೀಟರ್ಸ್ ನೋಡ್ತಾ ಇದ್ದಾರೆ. ಮಸ್ಟ್ ಕಂಪ್ಲೇಂಟ್ ಮಾಡಿವಿ, ಬಟ್ ಸ್ಟಿಲ್ ನೋ ರೆಸ್ಪಾನ್ಸ್. So this is the end for today. Bye everyone. Petrol ತುಂಬಿಸಿ ಆಯಿತು. ಹೋಗ್ಬೇಕಂತೇನೋ ಮೋಟಿವೇಶನ್ ಬಂದಿತ್ತು. ಬಟ್ ಆದರೆ ಪ್ರಿನ್ಸಿಪಲ್ ಮೆಸೇಜ್ ಬಂದು 11 ಗಂಟೆಗೆ ಕ್ಲಾಸ್ ಇಲ್ಲ ಅಂತ ಯಾವುದೋ ಮೀಟಿಂಗ್ ಇರ್ತಾರೆ ಕಾಲೇಜ್ನಾಗ. ಅದ್ರ ಬಿಟ್ಟು ಬೇರೆ ಕೆಲಸ ಮಾಡೋದಾಗುತ್ತೆ. ನಮ್ಮದೊಂದು ಪೆಟ್ರೋಲ್ ಬಂದು ಬಿಸ್ನೆಸ್ ಐತಿ. ಕೂಡ ಮಾವು ಕುಡ್ದೇನ ಅಂತ ಹೇಳ್ತಿದ್ರೆ ಮಾಡಮ್ಮ. ವಿಡಿಯೋ ನೋಡತ್ತೀರಿ, ನಿಮ್ಗೆ ಏನಾರ ಚಲೋ ಅನಿಸಿತ್ತು ಇಲ್ಲ ಏನಾರ ಇಂಪ್ರೂವ್ ಅನಿಸಿತ್ತು ಅಂತಂದ್ರೆ ಕಾಮೆಂಟ್ಸ್ನಾಗ ಹೇಳ್ಬೋದು. ಆಲ್ವೇಸ್ ರೆಡಿ ಫಾರ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸಸ್. ಅದೇ ಟ್ರಕ್ ಮಾಡ್ತೀವಿ.
ಮಂತ್ರಕ್ಕೂ ಬಾಡ ಜೋಳ ಈಗ ಬರೋ ಕುಂಬ್ರಮಿ ನಾಷ್ಟ ಮಾಡಬಾರ್ದಂತ ಈಗ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿಲ್ಲ. ಅವಾಗ ಒಂದು ವಿಷಯ ರಿಯಲೈಸ್ ಆಯ್ತು ಏನಂತ, ಜಾಸ್ತಿ ಮಂದಿ ಕ್ಯಾಮ್ರಾ ಮುಂದೆ ಬಂದಿರೋಲ್ಲ. ಅವ್ರಿಗೆ ಕಂಫರ್ಟಬಲ್ ಇರುತ್ತೋ ಪಬ್ಲಿಕ್ ಬೇಕಾಗುತ್ತೆ ಅವ್ರ ಮಾತ್ರ ಇಷ್ಟಪಡಲ್ಲ. ಮಾಡಬೇಕಂತಂದ್ರೆ ಯೂಟ್ಯೂಬಲ್ಲಿ ಏನೇ ಇರ್ಬೋದು, ಮಾಡಬೇಕನ್ನೋಂಗಿರ್ತಂದ್ರೆ ಒಬ್ಬರೇ ಸ್ಟಾರ್ಟ್ ಮಾಡ್ಬೋದು. ನನಗೆ ಲೋನ್ಲಿನೆಸ್ ಅನ್ನೋದು ಅರ್ಥ ಆದ್ರೆ ಲೋನ್ಲಿನೆಸ್ ಅನ್ನೋದಕ್ಕೂ ಫ್ರೀಡಮ್ ಅಂತ ಅನ್ಕೋದು ಭಾಳ ಚಲೋ. ಯಾಕಂದ್ರೆ ಲೋನ್ಲಿನೆಸ್ ಅಂದ್ಕೊಂಡ್ರೆ ಇಟ್ ಬಿಕಮ್ಸ್ ನೆಗೆಟಿವ್, ಮತ್ತು ತಲೆ ಪಿಕಪ್ ಆಗಲ್ಲ ಅದರಿಂದ. ಫ್ರೀಡಮ್ ವಾಟ್ ಎವರ್ ವೆರೆವರ್ ವಾಟ್ ಎವರ್ ಯು ವಾಂಟ್ without caring what support people or does. ಓವರ್ಟೇಕ್ ಮಾಡ್ಲಿಕ್ಕಂದ್ರೆ ಹಿಂದೆ ಉಳಿತ ಮಾಡ್ಕೊಂಡು ಎಲ್ಲರೂ ಮುಂದೆ ಹೋಗ್ಬಿಡ್ತಾರೆ. ಟಿವಿಗೆ ಅವ್ನಿಗೇನು ಸ್ಟ್ಯಾಂಪರ್ಡ್ ಆಯ್ತಲ್ಲ, ಅವ್ನ ಲೈಫ್ ಒಂದು ನಮ್ಮದು ಸ್ಟ್ಯಾಂಪರ್ಡ್ ಆಗಿಬಿಡ್ತು. ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ better to not to get into stampedes, bike stampedes. ಮೆಜಾರಿಟಿ ಆಫ್ ನನ್ನ ಬ್ಯಾಚಿಗೆ ಏನು ಸಿಗುತ್ತೆ ಅಂತಂದ್ರೆ ಡಿಗ್ರಿ ಇನ್ನೇನು 2 ತಿಂಗಳ ಮುಗಿದಿತ್ತು. ಬಟ್ ಮುಂದೆ ಏನು ಮಾಡಬೇಕು, ಜಾಸ್ತಿ ಮಂದಿ ಕ್ಲಾರಿಟಿನೇ ಇರೋಲ್ಲ. ದಟ್ಸ್ 70% ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಬರಬೇಕಂತ ಕಾಯ್ಕೋತ ಹೋದ್ರೆ ಜೂನ್ ಪೂರ್ತಿ ಕ್ಲಾರಿಟಿ ಬರೋಂಗಿಲ್ಲ. ಎಲ್ಲಿಂದ ಒಂದು ಕಡೆ ಸ್ಟಾರ್ಟ್ ಮಾಡಲೇ ಬಿಡ್ಬೇಕು. ಎಲ್ಲರ ಒಂದು ಕಡೆ ಯಾವಾಗಾರ ಒಂದು ಸುದ್ದಿ ಸ್ಟಾರ್ಟ್ ಮಾಡಲೇಬೇಕು. ಸ್ಟಾರ್ಟೆಡ್ ವಿತೌಟ್ ಕ್ಲಾರಿಟಿ ಇದು ಫಿಗರ್ ಇಟ್. ಈ ವರ್ಷ ಯಾರು ಎಷ್ಟು ಎಂಜಾಯ್ ಮಾಡ್ತಿರೋ ಏನು ಮಾಡ್ತಿರೋ ನನ್ ಆಫ್ ದ್ಯಾಟ್ ಮ್ಯಾಟರ್ಸ್. ದ ಓನ್ಲಿ ಥಿಂಗ್ ದ್ಯಾಟ್ ಮ್ಯಾಟರ್ಸ್ ಈಸ್ in the last few months you have to have some confidence and courage to face that real life. ಯಾಕಂದ್ರೆ ಏನು ರಿಯಲ್ ಲೈಫ್ ಅಷ್ಟು ಸಂಗತಿ ಅಲ್ಲ. ಭಾಳ ಮಂದಿ ನಗುತ್ತಾರೆ ಮಾತು ಹೇಳಿದ್ರೆ, ಬಿಕಾಸ್ ದೇ ದೆಮ್ಸೆಲ್ಫ್ ಆರ್ ನಾಟ್ ಸೀರಿಯಸ್ ಅಬೌಟ್ ದಟ್. ಸೊ ಇಲ್ಲೇ ಆದಂಥ ಒಂದು 2-3 ಎಕ್ಸ್ಪೀರಿಯನ್ಸಸ್ ಇದನ್ನು ಒಂದು 4-5 ಮಂದಿ ಫ್ರೆಂಡ್ಸ್ ಅವ್ರ ಮುಂದೆ ಇಂಥವ್ರ ಬಗ್ಗೆ ಎಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೆ, ಶೇರ್ ಮಾಡ್ತಿದ್ದೆ. ಅವರು ಮುಂದೆ ಮಾರ್ಯಾಗ ನನಗೆ ಅಯ್ಯೋ ಬಾರಿ ರೀ ಅಂತಿದ್ರು. ಹಿಂದೆ ಮಾರ್ಯಾಗ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ರು. ಸೊ ಇವೆಲ್ಲ ಸಂಗತಿಗಳು ನನಗೆ ಗೊತ್ತಾದ ಕೂಡಲೇ ಸಮ್ವೇರ್ ಐ ಫೆಲ್ಟ್ ಬ್ಯಾಡ್ ಅಬೌಟ್ ಇಟ್. ಇರಲಪ್ಪ, ದ್ಯಾಟ್ಸ್ ದೆಮ್ ಅಂಡ್ ಇಟ್ಸ್ ಮೀ. ಸೊ ಲೈಫ್ ಮೂವ್ಸ್ ಆನ್ irrespective of whatever they say about me or talk about me nonsense stuff. ಮುಂದೆ ಹೋಗ್ಬೇಕಂತಾನೆ ನೀವು ಏನಾದ್ರು ಸಾಧಿಸ್ಬಿಟ್ಟು ಮುಂದೆ ಹೋಗ್ಬೇಕಂತ ಎಲ್ಲರೂ ಹಿಂದೆ ಬಿಡಬೇಕು. ಹಂಗಂತ ತಿಳ್ಕೊಂಡು ಏನು
ಮಾಡೋಕ್ಕಾಗಲ್ಲ, ಐ ಆಮ್ ಅ ಬಿಗ್ ಫೇಲ್ಯೂರ್ ಅಂತ ಯಾರು ಅನ್ಕೋತಿದ್ರೆ ಲೆಟ್ ಮಿ ಟೆಲ್ ಯು, ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೇಲ್ಯೂರ್. ಸ್ಟಿಲ್ ಐ ಆಮ್ ಅ ಫೇಲ್ಯೂರ್, ಐ ವಿಲ್ ಸೇ ದಟ್, ಬಿಕಾಸ್ ಐ ಹ್ಯಾವ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ ಮೈ ಡಿಗ್ರಿ. ಸೆಕೆಂಡ್ ಇಯರ್ ಒಳಗೇ ಸೆಟ್ ಬ್ಯಾಕ್ಸ್ ಚಲೋ ಅದು. ಸೊ ಅದರಿಂದ ನಾನು ಐ ವೋಂಟ್ ಸೇ ದಟ್ ಐ ಡಿಡ್ಂಟ್ ಎಂಜಾಯ್ ಮೈ ಲೈಫ್, ಐ ಹ್ಯಾವ್ ಎಂಜಾಯ್ಡ್ ಇಟ್ ಓನ್ಲಿ ಆಫ್ಟರ್ ಐ ಗಾಟ್ ದಿಸ್ ಬೈಕ್. ಅದಕ್ಕೆ ಅಲ್ಲ ಬೈಕ್ ಅಂದ್ರೆ ಐ ಲವ್ ಇಟ್ ಮೋರ್ ದೆನ್ ಎನಿ ಲೈವ್ ಆಬ್ಜೆಕ್ಟ್ಸ್. ಜೀವಂತ ಇರೋದು ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಎಲ್ಲದಕ್ಕೂ ಜಾಸ್ತಿ ಪ್ರೀತಿ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಮೇಲೆ ಇರ್ತೈತಿ. ಯಾಕಂದ್ರೆ ಅದೊಂದು ನಂಬಿಕೆ ದಟ್ ದೇ ವೋಂಟ್ ಲೆಟ್ ಅಸ್ ಗೋ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಡಿಸೈಡ್ ಟು ಲೆಟ್ ದೆಮ್. ಸ್ವಲ್ಪ ರೆಕ್ವೆಸ್ಟ್ನೆಸ್ ಮಾಡಿದೆ ಇಲ್ಲಿ, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಗಾಡಿಗಳನ್ನ ಎಷ್ಟು ಪ್ರೀತಿ ತೊಗೊಂಡಿದ್ದಾರೆ. ಯಾರೇ ಬಿಟ್ಟೋದ್ರು ಲಾಸ್ಟಿಗೆ ನಮ್ಗೆ ಒಂದು ಇರ್ತೈತೆ ಅಟ್ ದ ಬ್ಯಾಕ್ ಆಫ್ ಅವರ್ ಹೆಡ್, ವಿ ಸ್ಟಿಲ್ ಗಾಟ್ ಅವರ್ ಬೈಕ್ಸ್, ವಿ ಕ್ಯಾನ್ ಟ್ರಾವೆಲ್ ದ ವರ್ಲ್ಡ್. ಏನು ಸಿಗ್ತೈತೆ ಇಷ್ಟಿಷ್ಟು ಲಕ್ಷ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಬೈಕ್ ಮೇಲೆ ಅಂತ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸಮಥಿಂಗ್ ವಿ ವಿಲ್ ಲರ್ನ್ ನ್ಯೂ ಥಿಂಗ್ಸ್ ಅಬೌಟ್ ಇಟ್. ಈಗೀಗ ಒಂದು ಸ್ವಲ್ಪ ಬಂದು ಏನು ಮಾಡೋಕ್ಕೆ ಕೆಲಸ ಇಲ್ಲ, ಈಗ ಒಂದು ಹುಡ್ಕೊಂಬರೋ ಕಾಲೇಜ್ ಕಡೋದ್ರ ಪೊಲೀಸ್ ಹಿಡಿತಾರ ತಾಡ್ತಾ. ಸದ್ಯಕ್ಕೆ ಅಂತ ನನ್ನ ಕಡೆ ನೈತಿಲ್ಲ. ನಮ್ಮ ವಯಸ್ಸಿನ ಕಡಿಮೆ ಕೇಳ್ತಿರ್ಬೋದು. ಯಾಕಂದ್ರೆ ಎಲ್ಲ ಒಮ್ಮಲಿಗೆ ಮನೆಯಿಂದ ಕೇಳಿ ಹಾಕ್ಕೊಂಡು ಇಟ್ ಮೈಟ್ ಫೀಲ್ ಕಂಫರ್ಟಬಲ್ ಫಾರ್ ಮೀ, ಬಟ್ ವಾಟ್ಸ್ ದ ಪಾಯಿಂಟ್? ದೇರ್ ಇಸ್ ನೋ ಹಾರ್ಡ್ ವರ್ಕ್ ಇಲ್ಲಿ. ಈ ಕಡಿಮೆ ರಿಸೋರ್ಸಸ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ, ದ್ಯಾಟ್ಸ್ ವೇರ್ ವಿ ಲರ್ನ್ ಟು ಥಿಂಗ್ಸ್ ಅಬೌಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ದ ಪಾಯಿಂಟ್ ಇಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್, ವೆದರ್ ಇಟ್ಸ್ ಅ ಹಾರ್ಡ್ ಸ್ಟಾರ್ಟ್ ಆರ್ ಅ ಸಾಫ್ಟ್ ಸ್ಟಾರ್ಟ್, ವಾಟ್ ಎವರ್ ಇಟ್ ಮೈಟ್ ಬಿ, ವಿ ಹ್ಯಾವ್ ಟು ಸ್ಟಾರ್ಟ್. ಸೊ ಬೆಂಗಳೂರಿಗೆ ಬಂದು ಮೆಜಾರಿಟಿ ಆಫ್ ದ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ತನ್ನ ಲೈಫ್ ಒಂದಿಬ್ಬರು ಮೂರು ಮಂದಿ ಸರ್ಕಲ್ ಮಾಡ್ಕೊತಾರೆ. ಆ ಸರ್ಕಲ್ ಏನು ಮಾಡಿಬಿಡ್ತೈತಿ, ಅವ್ರಿಗೆ ಹೇಳ್ತೈತಿ ಇಲ್ಲಿದ್ರೆ ಕಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ ಯು ಕಾಂಟ್ ಸರ್ವೈವ್. ಆ್ಯಂಡ್ ದಟ್ಸ್ ಟ್ರೂ ಟು ದಿ ಪಾಯಿಂಟ್. ಐ ಅಗ್ರಿ ಓನ್ಲಿ ವಿತ್ ದಿಸ್ ಪಾಯಿಂಟ್ ಫಾರ್ 40%. ಯಾಕಂತಂದ್ರೆ ಮನುಷ್ಯನಿಗೆ ಯಾವ್ದಾರು ಚಟ ಇರಬೇಕು. ಚಟ ಎಲ್ಲಾರು ಯಾವ ಬದುಕ್ತೀನಂತಂದ್ರೆ ನೋ, ನಾಟ್ ಪಾಸಿಬಲ್. Because either he might get mentally depressed or he might move out of anger. That's the only two options they have. Or else, let's not talk about the third option, because I have faced it. ಸೊ ಹಂಗಂತ ತಿಳ್ಕೊಂಡು ಬೆಂಗಳೂರಿಗೆ ಬಂದು ಏನೂ ಚಟ ಮಾಡಲಿರೋಕ್ಕಾಗಲ್ಲ. ಇಲ್ಲ, ಚಟ ಹಚ್ಕೋರಿ, ಬಟ್ ಯಾವ ಹಚ್ಕೋಬೇಕು ಆ ಹಚ್ಕೋರಿ. ಈಗ ನಾ ಹಚ್ಕೊಂಡಿದ್ದೆ ಗಾಡಿ ಚಟ, ಇನ್ನೊಂದು ಚಟ, ಏನಾರ ಆಯ್ತು ಅವ್ರು ಚಾ ಕೊಡ್ತೀನಿ. ಆ್ಯಂಡ್ ದಟ್ ಮೋರ್ ವರ್ಸ್, ಗೊತ್ತಾಯ್ತು ನನಗೆ. ಬಟ್ ಸ್ಟಿಲ್ ಸಮ್ವೇರ್ ಇಟ್ ಈಸ್ acceptable. Daru drinks what they tamper with your life. They are also good up to an extent. ಏನು ದಿನ ಕುಡಿದು ದಿನ ಸಿಗೋದು ಅಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟೆಡ್. ಏನಪ್ಪ ಅಂಥದ್ದಷ್ಟು ಐತಿ. ಯಾರು ನೋಡ್ರಿ ಬಡವ್ರು ಬಿಟ್ಟರೆ ನಮಗೇನು ಕಷ್ಟಿಲ್ಲ. ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಯಿತು, ಇನ್ ಕೇಸ್ ನಮ್ಮ ಪಪ್ಪ ಮಮ್ಮಿ ವಿಡಿಯೋ ನೋಡಿದ್ರಂದ್ರೆ ಅವ್ರಿಗೆ ಅನ್ಸ್ಬೋದು ಇವನಿಗೆ ಇದೆಲ್ಲ ಗೊತ್ತಿದ್ರು ನಮ್ಗೆ ಯಾಕೆ ಇಷ್ಟು ಕಾಡಕತ್ತಾನಪ್ಪ ಅಂತಂದ್ರೆ. ದ ಪಾಯಿಂಟ್ ಈಸ್ ದೇ ಆರ್ ನಾಟ್ ಗೆಟಿಂಗ್ ಮೀ. ನನಗೇನು ಐ ಹ್ಯಾವ್ ಡನ್ ಓನ್ಲಿ ಒನ್ ಥಿಂಗ್ ರಾಂಗ್ ಇನ್ ಮೈ ಲೈಫ್, ದಟ್ ಈಸ್ ಮೈ ಸಬ್ಜೆಕ್ಟ್ಸ್ ಇನ್ ಡಿಗ್ರಿ. ವುಡ್ ಸೇ ಅದೊಂದು ಬಿಟ್ಟರೆ ಐ ಹ್ಯಾವನ್ ಡನ್ ಎನಿಥಿಂಗ್ ರಾಂಗ್. ಆ್ಯಂಡ್ ಅಗೇನ್ ಬೆಂಗಳೂರಿಗೆ ಬಂದಮೇಲೆ ನಿಮ್ಮ ಸರ್ಕಲ್ ಏನು ಮಾಡ್ಕೋತೀರಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ಗಾಟ್ ಅ ಗ್ರೇಟ್ ಸರ್ಕಲ್. ನಾನು ಬೆಂಗಳೂರಿಗೆ ಬಂದು ಒಂದು 2 monthsಲ್ಲೇ ನನಗೆ ಆ ಸರ್ಕಲ್ ಸಿಕ್ತು. ಇವನ್ ದೋ ದೇ ಹ್ಯಾಡ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಇನ್ ಮೈ ಡಿಗ್ರಿ ಲೈಫ್, ಬಟ್ ಸಮ್ವೇರ್ ಐ ಹ್ಯಾಡ್ ಸಮ್ ಡಿಸ್ಪ್ಯೂಟ್ ಬಿಕಾಸ್ ಐ ವಾಸ್ ನಾಟ್ ಮಾರ್ಕ್ಡ್ ಅಪ್ ಟು ಬ್ಯಾಂಗ್ಳೂರ್ಸ್ ಲೆವೆಲ್. ಮೈಂಡ್ ಸೆಟ್ ಇದ್ದಿದ್ದಿಲ್ಲ. ಆ್ಯಂಡ್ ದಟ್ ಉತ್ತರ ಕರ್ನಾಟಕ ಬಾಯ್, ಲೈಕ್ ಎವ್ರಿ ವೇ ಅದು ಉತ್ತರ ಕರ್ನಾಟಕ ಬಾಯ್, ವಿ ಆರ್ ಕನ್ಸರ್ವೇಟಿವ್. ಬಟ್ ನಮಗೆ ಇನ್ನೂ ದುನಿಯಾನೇ ಗೊತ್ತಿರಲಿಲ್ಲ. ಒಮ್ಮೆಗೆ ಹೋಗಿ ಸಮುದ್ರದಾಗ ಈಸಾಡಪ್ಪ ಅಂತ ಒಗೆದು ಬಿಟ್ಟಂಗೆ ನಮ್ಮ ಪಪ್ಪ ಮನೆಯಲ್ಲಿ. ಎಲ್ಲೋ ಬೋರ್ಡಿಂಗ್ ಸ್ಕೂಲ್ದಾಗ ಇದ್ದವನು, ಆಮೇಲೆ ಮನೆಯಾಗಿದ್ದವನು, ಸಡನ್ನಾಗಿ ಬಂದು ಬೆಂಗಳೂರಿನಾಗ ಜೀವನ ಮಾಡಪ್ಪ ಅಂತಂದ್ರೆ ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್.
But again, the moment I entered, I got myself a great circle. I wouldn't say anything bad or negative about them because they were the people who taught me everything. And the first thing they said me was, ಲೇ ಒಂದೇ ಒಂದು ಸಿಗರೆಟ್ ಇಲ್ಲ ದಾರು ಮುಟ್ಟಿದ್ದು ಗೊತ್ತಾಗಬೇಕು ಅಲ್ಲೇ ಬಂದು ಹುಡುಕಿ ಹೋಗಿತ್ತು ನಿನಗೆ ಅಂತ. That itself gave me more motivation to it. When I had come to Bangalore, I had an idea that I want to change this thing. And that got stronger by these people. So yeah, they are the best people I had in my life. Few of them are out of my life now because they are fault. The circle that you live in your is the most precious. One wrong circle can ruin your entire life. It's a big time. ಅದೇ ಸರ್ಕಲನ್ನು ಮೀಟ್ ಆಗೋದು.
ಬೆಟರ್ ನಾಟ್ try to be a good person in everyone's life. You are a villain in one of the other person's life. ಇವ್ರ ಕಡೆ ಕೇಳ್ಬೋದು ಮೈಸೆಲ್ಫ್ ಎಷ್ಟೋ ಸತಿ ಒಳ್ಳೇದು ಮಾಡ್ಬೇಕಂತ ಹೋಗಿ ಕೆಟ್ಟನೂ ಆಗೀನಿ, ಅದ್ರದ್ದು ರಿಸಲ್ಟ್ ಅನ್ಭವಿಸ್ತೀನಿ ನಾನು. ಸೊ ನಾ ಏನೇನು ಮಾಡಿದ್ರು ದಾಟ್ದೆ ಲಾಸ್ಟ್ ಎಂಡ್ ಆಫ್ ದ ರಿಸಲ್ಟ್ ಬಂದು ಅವ್ರು ಮೇಕ್ ಸೈಟ್ ಆಫ್ ಪನಿಷ್ಮೆಂಟ್ ಅವ್ರಿಗೆ ಗುಡ್ ಥಿಂಗ್ ಐ ಕಾಂಟ್ ಸೇ ವಾಟ್ ಇಟ್ ಈಸ್. At the end of the result is I stay alone. Loneliness is the punishment of spot. Again, ಒಬ್ಬರೇ ಇದ್ದಾಗ ಯಾರೂ ಇಲ್ಲಪ್ಪ ಅನ್ನೋದು ಕಾಟ ಭಾಳ ಕಾಡಿಸ್ತೈತಿ. ಬಟ್ ಮುಂದೆ ಅಪ್ಕೋ ಆ ಪ್ಲೇಸ್ ಮುಗಿದೋಗಿದ್ದು ಅನ್ಸುತ್ತೆ. ಒಬ್ಬರೇ ಇದ್ದರೆ ಭಾಳ ಆರಾಮ ಇರ್ತಿದ್ರು ಮರೆ ಆಯಿತು, ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ಅಷ್ಟಿದ್ರೆ ಸಾಕಾಗ್ತದೆ. ಬಟ್ ಅಗೇನ್ ಆ್ಯಸ್ ಐ spoke to you yesterday in video, you should have a second home. These two homes are the most important factor in 100% and loyalty needs you brother, not less. ಚೇಂಜ್ ಆದಂಗೆ ಗಾಡಿ ಹೋಯ್ತು ಬೇರೆ ಪಾರ್ಕ್ ಮಾಡೋದು. ಬಂದ ಟ್ಯಾಂಕರನ್ನು ತಗೊಂಡು ಇವತ್ತಿನ ವರ್ಕಿಂಗ್ ಬಯೋಮೆಟ್ರಿಕ್ಸ್ ಹೊರಟಾಗಿದ್ದಾರೆ. ಮಾಸ್ಟ್ ಕಂಪ್ಲೇಂಟ್ ಮಾಡಿದ್ವಿ, ಬಟ್ ಸ್ಟಿಲ್ ನೋ ರೆಸ್ಪಾನ್ಸ್. ಸೊ ದಿಸ್ ಈಸ್ ದ ಎಂಡ್ ಫಾರ್ ಟುಡೇ. ಬಾಯ್ ಎವ್ರಿ ಒನ್.